ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ತುಂಬ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ನಾನು ನನ್ನ ಮಗ ಡೈಲಿ ವ್ಲಾಗ್. ನಾನು ಆಶಾ. ಏನಂದರೆ ಇವತ್ತು ಕೆಂಪಮ್ಮನ ಜಾತ್ರೆ ನಡೀತಾ ಇತ್ತಲ್ಲ, ಹೋಗ್ಬಿಟ್ಟು ಬಂದ್ಬಿಡೋಣ ಮಕ್ಳನ್ನ ಕರ್ಕೊಂಡು ಅಂತೇಳಿ ಹೊರಟಿದ್ದೀವಿ. ಆಲ್ ಆಫ್ ಸಡನ್ ಪ್ಲ್ಯಾನು. ನಾನು ಹೋಗೋದು ಬೇಡ ಅಂದ್ಕೊಂಡಿದ್ದೆ. ನಾವು ಹೊರಟಿದ್ದೆ ಆಗಲೇ 9 ಗಂಟೆ ಮೇಲಾಗಿತ್ತಲ್ಲ, ಹೋಗೋದು ಬೇಡ ಬಿಡು ಅಂದ್ಕೊಂಡು ನಾನು ಸುಮ್ಮನಾಗಿದ್ದೆ. ನಾನು ಸಾಕಾಗಿ ಬಂದಿದ್ನಲ್ಲ, ಸುಮ್ಮನಾಗಿದ್ದೆ. ಅಷ್ಟೊತ್ತಿಗೆ ರೇಖಾ ಫೋನ್ ಮಾಡ್ಬಿಟ್ಟು ಬಾ ಹೋಗೋಣ ಅಂತಂದ್ಲು. ಅಷ್ಟೊತ್ತಿಗೆ ಬಂದು ರೆಡಿಯಾಗಿ ನಾನು ನನ್ನ ಮಗ ಹೊರಟ್ವಿ. ಗಾಡೀಲೇ ಹೋಗಿ ಬಂದ್ವಿ, ನಡ್ಕೊಂಡು ಹೋಗೋಕ್ಕಾಗಲಿಲ್ಲ. ಯಾಕಂದ್ರೆ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ನನಗೆ. ಸೊ ಹಂಗಾಗಿ ಗಾಡೀಲೇ ಹೋಗ್ಬಿಟ್ಟು ಬಂದ್ವಿ. ಈ ಸತಿ ಏನು ಜನ ಕಮ್ಮಿನೇ ಅನ್ನಿಸ್ತು ನನಗೆ. ಗಾಡಿ ಅಲ್ಲೇ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಟ್ಟು ನಡ್ಕೊಂಡು ಹೋದ್ವಿ. ಲೈಟಿಂಗ್ಸ್ ಎಲ್ಲ ಚೆನ್ನಾಗಿತ್ತು. ನಾವು ಒಳಗಡೆ ಹೋಗ್ತಿದ್ವಲ್ಲ, ನಮ್ಮ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು ಅಂದರೆ ಇನ್ನೂ ಜನ ಇರ್ತಾರೆ ಅನ್ನೋ ಥರ ಇತ್ತು. ಈ ಸತಿ ಸ್ವಲ್ಪ ಜನ ಕಮ್ಮಿ. ಇಲ್ಲೆಲ್ಲ ಕೊಪ್ಪಳ ಹಾಕ್ಕೊಂಬಿಡ್ತಾರೆ. ಅವ್ರ ರಿಲೇಷನ್ ಎಲ್ಲ ಕರ್ಕೊಂಡು ಬಂದು ಇಲ್ಲಿ ಕೊಪ್ಪಳ ಹಾಕ್ಕೊಂಬಿಡ್ತಾರೆ. ಟೆಂಪೋಗಳೆಲ್ಲ ಮಾಡಿಕೊಂಡು ಇಲ್ಲೇ ಪಾತ್ರೆ ಎಲ್ಲ ತಂದು ಕೊಪ್ಪಳ ಹಾಕೊಂಡಿರೋವಂಥವ್ರೆ ಜಾಸ್ತಿ ಇಲ್ಲಿ ಹೇಳ್ಬೇಕಂದ್ರೆ. ಹಾಗಾಗಿ ಇಲ್ಲೆಲ್ಲ ಉಪಹಾರ ಇದ್ದಿದ್ದರಿಂದ ಪೂಜೆ ಮಾಡ್ಸೋಕ್ಕೆಲ್ಲ ಇಲ್ಲಿ ಕ್ಯೂ ನಿಂತಿದ್ದಾರೆ. ಜನ ಅಂದರೆ ಪೂಜೆ ಮಾಡ್ಸೋತಾವಿದ್ರು ಆಯಿತಾ. ಜಾತ್ರೆ ಒಳಗೆ ಸ್ವಲ್ಪ ಜನ ಕಮ್ಮಿ ಇದ್ದರು. ಇವಾಗ ಏನಂದರೆ ಇವಾಗ ಕೊಂಡ ಎಲ್ಲ ಹಾಕ್ತಾರಲ್ವ, ಆ ಟೈಮಲ್ಲಿ ಜನ ಸೇರ್ತಾರೆ. ಇನ್ನು ಮಧ್ಯರಾತ್ರಿ 1:30 ಗಂಟೆ ಮೇಲೆ ಜನ ಸೇರ್ಬಿಡ್ತಾರೆ. ಇಲ್ಲೂ ಅದೇ ಥರನೇ ಆಗಿತ್ತು. ಕೀಳ್ಪುತ್ರೆ ಎಲ್ಲ ಕರೆಸಿದ್ರು, ಡ್ಯಾನ್ಸ್ ಎಲ್ಲ ಆಡ್ತಾಯಿದ್ರು. ನಮಗೆ ಕಾಣಿಸ್ತಾ ಇರಲಿಲ್ಲ, ಎಷ್ಟೊತ್ತಾಗಲೇ ಜನ ನಿಂತ್ಕೊಂಡ್ಬಿಟ್ಟಿದ್ರು, ಕಾಣಿಸ್ತಾ ಇರಲಿಲ್ಲ. ಆದರೂ ಪರವಾಗಿಲ್ಲ, ನೋಡಬೇಕಲ್ವ, ನೋಡೋ ಆಸೆಯಲ್ಲೇ ಹೋಗಿದ್ದೀವಿ. ನೋಡ್ಕೊಂಡು ಬರೋಣ ಅಂತೇಳಿ ಕಂಡಷ್ಟೇ ಕಾಣಲಿ ಅಂದ್ಬಿಟ್ಟು ನೋಡ್ಕೊಂಡು ಬಂದಿದ್ದಾಯಿತು. ಏನಂದರೆ ಲಾಸ್ಟ್ ಇಯರು ಬಳೆ ತೊಡಿಸ್ಕೊಂಡಿದ್ದೆ ನಾನು. ಈ ಇಯರ್ ತೊಡಸ್ಕೊಳ್ಳೋಣ ಅನ್ನೋ ಒಂದು ಆಸೆ. ತೊಡಸ್ಕೊಂಡ್ರೂ ಒಂದು 10 ದಿನವೂ ಇರಲ್ಲ, ಹಾಗಾಗಿ ಬಿಚ್ಚಿಡಬೇಕಾಗತ್ತೆ. ಹಾಗೆ ಈ ವರ್ಷ ನಾನು ಬಳೆ ತೊಡಸ್ಕೊಳ್ಳಲಿಲ್ಲ. ಬಟ್ ಆಸೆ ಪಟ್ಟಿದ್ದೆ, ಆಯಿತಾ. ತುಂಬ ಇಷ್ಟ ಆಯಿತು ನಂಗೆ ಬಳೆ ತೊಡಸ್ಕೋಬೇಕು ಅಂತ. ಹಂಗೂ ಸಿನಿಮಾ ಹೇಳ್ತಾ ಇದ್ದೆ, ಅಮ್ಮ ಬಳೆ ತೊಡಸ್ಕೊಳಲ್ವ ಅಂತ. ಇಲ್ಲ ಬಾಪ, ಈ ಸತಿ ಬಳೆ ತೊಡಸ್ಕೊಳಲ್ಲ ಅಂತೇಳಿ ಕರ್ಕೊಂಬಂದೆ. ಇನ್ನೇನು ನೆಕ್ಸ್ಟು ಜಾತ್ರೆಗೆ ಹೋದ್ವಿ ಅಂದರೆ ಟಾಯ್ಸ್ ಅಂತೂ ಇರಲೇಬೇಕಲ್ಲ. ಹಾಗಾಗಿ ಮಗನಿಗೆ ಟಾಯ್ಸು ಕೊಡಿಸ್ತಾ ಇದ್ದೆ. ಅವನಿಗೆ ಹೇಳ್ಕೊಂಡು ಕರ್ಕೊಂಡು ಹೋಗಿದ್ದೆ. ಟಾಯ್ಸ್ ಎಲ್ಲ ಜಾಸ್ತಿ ಕೇಳಬೇಡ, ಬಿಕಾಸ್ ಮಂತ್ ಎಂಡು ಅಮೌಂಟು ಇರಲ್ಲ ಅಂತ ಇಲ್ಲಿ ಹೇಳಿ ಕಳಿಸಿದ್ದೆ. ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗಿದ್ದೆ. ಆದರೂ ಕೆಲವೊಂದು ತೊಗೊಂಡ. ಜಾತ್ರೆಗೆ ಹೋದ್ಮೇಲೆ ಮನೇಲಿ ಆಯ್ತಮ್ಮ ಜಾತ್ರೆಗೆ ಮಾತ್ರ ಕರ್ಕೊಂಡು ಹೋಗು ಅಂತಾನೆ. ಅಲ್ಲವರೇ ತೊಗೊಳ್ತಾನೆ. ಇಲ್ಲೂ ಅಷ್ಟೇ ಟಾಯ್ ಸೆಲೆಕ್ಷನ್ ನಡೀತಾ ಇದೆ. ಇದು ಬೇಕು ಅದು ಬೇಡ ಅಂತ. ಏನು ಗೊತ್ತಾ, ಜಾತ್ರೆಗಳಲ್ಲಿ ಏನು ರೈಟ್ ಹೇಳ್ತಾರೆ ಅಂದರೆ ಅವ್ರಿಗೂ ಗೊತ್ತು. ಅವ್ರದ್ದು ಹೊಟ್ಟೆಪಾಡು, ರೈಟ್ ಹೇಳ್ತಾರೆ. ಆದರೂ ಅವ್ರು ಕೇಳಿದಷ್ಟೆಲ್ಲ ನಾನು ಕೊಡಲ್ಲ. ಹಂಗೂ ಹಿಂಗೂ ಚೌಕಾಸಿ ಮಾಡಿ 1-2-3 ತೊಗೊಂಡ ಅಷ್ಟೇ, ಜಾಸ್ತಿ ಕೊಡಿಸ್ಲಿಲ್ಲ. ನಾನು ಎಲ್ಲ ಕ್ಯಾಲ್ಕುಲೇಟ್ ಮಾಡ್ತೀನಿ. ಅವ್ನ ಖುಷಿನೂ ಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿನೂ ಬೇಕು. ಹಾಗಾಗಿ 2 ಕ್ಯಾಲ್ಕುಲೇಟ್ ಮಾಡಿ ಎಷ್ಟು ಬೇಕೋ ಅಷ್ಟನ್ನು ಕೊಡಿಸ್ದೆ ಅಷ್ಟೇನೆ. ತೊಗೊಂಡ ಅವನು. ನೀನು ಹೋದ್ಮೇಲೆ ನಾನೇ ತೊಗೊಳಕ್ಕಾಗಲಿಲ್ಲ. ನಾನು ನಿನಗೆ ಅಡ್ಡೇನಾದ್ರು ಕೊಡಿಸ್ತೀನಿ JCP ಬೇಡ, ಬೇರೆ ಅಂದರೆ ಇದು ನಾನು ಜಾಸ್ತಿ ಚಿನ್ನವಾಗಿ ಕೊಡಿಸಿಲ್ಲ. ನಾವು ಲಾಸ್ಟ್ ಟೈಮು ಮಂತ್ರಾಲಯ ಹೋಗಿದ್ವಿ ಆಯಿತಾ. ಅವಾಗ ಒಂದ್ಸತಿ ಟೇಸ್ಟ್ ನೋಡಿದ. ಅವಾಗಿಂದ ಸ್ವಲ್ಪ ಗೋಲಿ ಸೋಡಾ ಕೇಳ್ತಾನೆ. ಕೆಲವೊಂದೆಲ್ಲ ಒಡವೆಗಳು ತೊಗೊಂಡ್ರೆ ಉಮಾ ರೋಲ್ಡ್ಗಳು ತಗೋಣ ಅಂತ ಹೇಳ್ಬಿಟ್ಟು ತೊಗೊಳ್ತಾ ಇದ್ದೀವಿ. ಜಾತ್ರೆ ಮುಗಿಸಿದ್ದಾಯಿತು. ಟೈಮು ಆಗೈತೆ, ಮಲ್ಕೋಬೇಕು. ಬೆಳಗ್ಗೆ ಎದ್ದು ಆಗಬೇಕು, ಕೆಲಸ ಎಲ್ಲ ಮಲ್ಕೋಬೇಕು. ಇದಾಗಿತ್ತು ಇವತ್ತಿನ ವೀಡಿಯೋ. ಸಣ್ಣ ಕ್ಲಿಪ್ ಅಷ್ಟೇ ಜಾತ್ರೆದು, ಬಿಕಾಸ್ ನನಗೆ ಹೆಲ್ತ್ ಸರಿ ಇಲ್ಲ. ಹಾಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಜಾತ್ರೆ ಕ್ಲಿಪ್ ಅಷ್ಟೇ ತೊಗೊಂಡಿದ್ದೀನಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ನೆಕ್ಸ್ಟ್ ಇಯರ್ ಜಾತ್ರೆ ಒಂದು ಸ್ವಲ್ಪ ಎಕ್ಸಿಕ್ಯೂಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಾಯ್ ಆಯಿತಾ. ಬಾಯ್.